ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ವಿಶೇಷತೆ ಏನಂತ ಅಂದರೆ, ವಿಮಾನ ಅಪಘಾತದಲ್ಲಿ ಯಾರ್ಯಾರಿಗೆ ಆಯಸ್ಸು ಕಮ್ಮಿ ಇತ್ತು ಅವರೆಲ್ಲರೂ ತೀರ್ಕೊಂಡಿದ್ದಾರೆ. ಅವ್ರ ಮನೆಯವ್ರಿಗೆ ಅವ್ರ ದುಃಖನ ಭರಿಸೋವಂಥ ಶಕ್ತಿನ ಕೊಡಲಿ. ಅವರ ನೆನಪಿಗಾಗಿ ನಾನು ಈ ಗಿಡನ ನೆಡ್ತಾ ಇದ್ದೀನಿ ಇವತ್ತು. ಅದೊಂದು ವಿಮಾನದಲ್ಲಿ ನಮ್ಮ ದೇಶದ ಎಷ್ಟೋ ಕನಸುಗಳು, ಎಷ್ಟೋ ಭವಿಷ್ಯ ಸುಟ್ಟು ಕರಕಲಾಗಿದೆ ಅಂತ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಮೊನ್ನೆ ತಾನೇ RCB ಮ್ಯಾಚ್ ನೋಡೋಕೆ ಹೋಗಿ 11 ಜನ ಬಲಿಯಾಗಿದ್ದು, ಅವ್ರ ಮನೆ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ಕಣ್ಣೀರಿಡ್ತಾಯಿದ್ರು. ಅದೇ ರೀತಿ ಈ ವಿಮಾನ ಅಪಘಾತದಲ್ಲೂ ಕಣ್ಣೀರಿಟ್ಟರು ತುಂಬ ಜನ. ಅವ್ರ ಮನೆಯವ್ರಿಗೆ ದುಃಖನ ಭರಿಸೋವಂಥ ಶಕ್ತಿನ ಕೊಡಲಿ ಆ ದೇವರು ಅಂತ ಬೇಡ್ಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಈ ವಿಡಿಯೋದ ಮೊದಲನೇ ಭಾಗನ ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಮುಂದುವರಿಸ್ತೀನಿ. ಇವಾಗ ನಮ್ಮ ಕಲಿಕಾ ಕೇಂದ್ರದಲ್ಲಿ ಇವತ್ತು ಬಾಲ ಸಂಗಮ ಇತ್ತು. ಇವತ್ತು ಆಟ ಆಡಿಸ್ಬೇಕಾಯಿತು. ಈ ಆಟದ ಹೆಸರು ಬಂದ್ಬಿಟ್ಟು ಕುದುರೆ ಬಂತು ಕುದುರೆ ಅಂತ. ನೋಡಿ ಆಟ ಎಷ್ಟು ಚೆನ್ನಾಗಿದೆ ಅಂತ. ಈ ಆಟದ ಹೆಸರು ಬಂದ್ಬಿಟ್ಟು ಗಾಂಧಾರಿ ವಂದನೆ ಅಂತ. ಮಧ್ಯದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಂತಿರಬೇಕು ಒಬ್ಬರು. ಸುತ್ತಲೂ ಹುಡುಗರು ತಿರುಗ್ತಾ ಇರ್ತಾರೆ. ಆವಾಗ ಮಧ್ಯದಲ್ಲಿ ಒಂದು ಸಲ ಹೊರಗಡೆ ನಿಂತ್ಕೊಂಡು ವಿಷಲ್ ಹಾಕಿದರೆ ಅವರು ಯಾವ ಕಡೆ ಕೈ ತೋರಿಸ್ತಾರೋ ಅವು ಮಕ್ಕಳು ಔಟು. ಉದ್ರು ಮಳೆ ಥರ ಉದುರ್ತಾ ಇತ್ತು. ಆದರೂ ಮಕ್ಕಳು ಸಖತ್ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾಯಿದ್ರು. ಒಬ್ಬರು ಔಟ್ ಆದಾಗಲೂ ತುಂಬ ಖುಷಿ ಪಡ್ತಾಯಿದ್ರು. ಒಬ್ರು ಹೋದ್ರು ಅಂತ. ಯಾವಾಗಲೂ ಮೊಬೈಲು TV ಅಂತ ಅಡಿಕ್ಟ್ ಆಗಿರೋ ಮಕ್ಕಳಿಗೆ ಈ ಥರ ಆಟಗಳು ತುಂಬ ಖುಷಿ ಕೊಡ್ತವೆ. ನಮ್ಮ ಹುಡುಗರಂತೂ ತುಂಬ ಎಂಜಾಯ್ ಮಾಡಿದ್ರು. ಇನ್ನೂ ಸ್ವಲ್ಪ ಹುಡುಗರು ಬಂದಿರಲಿಲ್ಲ, ಅವರೆಲ್ಲೆಲ್ಲೋ ಹೊರಗಡೆ ಹೋಗಿದ್ರು. ಮಳೆ ಬೇರೆ ಜಾಸ್ತಿ ಆಗ್ತಾಯಿತ್ತು. ಹುಡುಗರು ನಾವಿರೋ ಅಷ್ಟು ಜನನೇ ಸಾಕು ಆಟ ಆಡಿಸಿ ಅಂತ ಹೇಳಿದ್ದಕ್ಕೆ ಆಟ ಆಡಿಸ್ತಾ ಇದ್ದೆ. ಆಮೇಲೆ ಮಳೆ ತುಂಬ ಜಾಸ್ತಿ ಆದಮೇಲೆ ಒಳಗಡೆ ಹೋಗಿ ಅಭಿನಯ ಗೀತೆ ಮಾಡಿಸೋಣ ಬನ್ನಿ ಅಂತ ಕರೆದೆ. ಜುಳು ಜುಳನೆ ನೀರು ಹರಿಯುತ್ತಿತ್ತು, ಮೀನು ಈಜುತ್ತಿತ್ತು, ನೋಡಲೇನು ಸುಂದರ ಈಜಿಬಾರೋ ಚಂದಿರ, ಸರಸರನೆ ಹಾವು ಹರಿಯುತ್ತಿತ್ತು, ಮುಂದೆ ತೆವಳುತ್ತಿತ್ತು, ನೋಡಲೇನು ಸುಂದರ ತೆವಳು ಬಾರೋ ಚಂದಿರ, ಹಾರುತ್ತಿತ್ತು, ರೆಕ್ಕೆ ಬಡಿಯುತ್ತಿತ್ತು, ನೋಡಲೇನು ಸುಂದರ ಹಾರಿ ಬಾರೋ ಚಂದಿರ, ತಕದಿಮಿತ ನವಿಲು ಕುಣಿಯುತ್ತಿತ್ತು, ನಾಟ್ಯವಾಡುತ್ತಿತ್ತು, ನೋಡಲೇನು ಸುಂದರ ನಲಿದು ಬಾರೋ ಚಂದಿರ. ಆಟ ಆಡಿಸಿ ಅಭಿನಯ ಗೀತೆ ಎಲ್ಲ ಮಾಡಿಸಿ ಲಾಸ್ಟಿಗೆ ಒಂದು ಫೋಟೋ ಇಟ್ಕೊಂಡು ಮನೆಗೆ ಬಂದ್ವಿ. ಏನ್ ಜನ ಇದು ಏನಾಯ್ತು ಫ್ಯಾಷನ್ ಡಿಸೈನರ್ಸ್ ಶಾರ್ಟ್ಸ್ ಎಲ್ಲ ಕಡಿಮೆ ಯಾಕೆ ನೀನು ಹಾಕೋ ಬರ್ಬೇಕು ಅದನ್ನೆಲ್ಲ ನೋಡಿ
ಅರ್ಧ ಮೆಹಂದಿ ತೋರ್ಸಂಗೈತೆ ಹಿಂಗೆ ತೋರ್ಸು ಅಪ್ಪಗೆ ತೋರ್ಸೋದು ಅಪ್ಪಗೆ ಆ ಕೈ ಬೇಡ ಬಿಡು. ಇವನು ನಮ್ಮ ಮನೆ ಸುಬ್ಬ. ಇವನು ನಾವು ಚಿಕ್ಕದ್ರಿಂದ ಸಾಕಿಲ್ಲ ಇವನ್ನ. ಇವನು ಬಂದ್ಬಿಟ್ಟು ನಾವು ಮನೆ ಕಟ್ಟೋಕ್ಕೂ ಮುಂಚೆ ನಮ್ಮ ದೊಡ್ಡಮ್ಮರ ಮನೇಲಿ ಇದ್ವಿ. ಆ ಮನೆಗೆ ಬಂದಿದ್ದು. ಆ ಮನೆಗೆ ಒಂದು ವಾರದಿಂದ ಬರ್ತಾ ಇದ್ದ. ಆಮೇಲೆ ಒಂದು 2 ದಿವಸ ಹಾಲನ್ನು ಹಾಕಿದ್ದಕ್ಕೆ ಅಲ್ಲೇ ರೂಢಿ ಆಗೋಯ್ತಿದ್ದು. ಅವಾಗಿಂದ ನಮ್ಮ ಮನೇಲೇ ಇದೆ ಇದು. ಇವಾಗ ಹೊಸ ಮನೆಗೆ ಬಂದಮೇಲೆ ಹೊಸ ಮನೆ ಗೊತ್ತು ಮಾಡ್ಕೊಂಡಿರಲಿಲ್ಲ. ಆಮೇಲೆ ಹೆಂಗೋ ಹರಸಾಹಸ ಮಾಡಿ ಇವನ್ನ ಕರ್ಕೊಬಂದಿದ್ದಾಯಿತು. ಇವನ ವಿಶೇಷತೆ ಏನಂತಂದರೆ ಇವನು ಎಲ್ಲಿದ್ರೂ ನಾವು ಸುಬ್ಬ ಅಂತ ಕೂಗಿದ್ರೆ ನಮ್ಮನ್ನು ನೋಡಿದರೆ ನಮ್ಮ ವಾಯ್ಸ್ ಕೇಳಿದರೆ ಓಡಿ ಬರ್ತಾನೆ. ನಮ್ಮ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ಗಿಂತ ಇವಳ ಜೊತೆನೇ ಜಾಸ್ತಿ ಅಟ್ಯಾಚ್ಮೆಂಟ್ ಇವನಿಗೆ. ನಮ್ಮ ಜಾನು ಪ್ರೀತಿ ಮಾಡೋ ಥರ ಜಾಸ್ತಿ ಹಿಂಸೆ ಕೊಡ್ತಾಳೆ ಅವನಿಗೆ. ಆದ್ರೂ ಸುಮ್ಮನೆ ಇರ್ತಾನೆ. ಇದೇ ಕೆಲಸ ನಾವು ಮಾಡಿದ್ರೆ ನಮ್ಮ ಹತ್ರ ಸುಮ್ಮನೆ ಇರಲ್ಲ ಅವನು. ನಮ್ಮ ಜಾನು ಸುಬ್ಬನ ಮೇಲೆ ದಿಮ್ ಥರ ಹಾಕೊಂಡು ಮಲಗಿರ್ತಾಳೆ. ಹಂಗೂ ಸುಮ್ಮನೆ ಇರ್ತಾನೆ. ಸ್ವಲ್ಪ ಸಿಟ್ಟು ಐತೆ, ಸ್ವಲ್ಪ ಪ್ರೀತಿನೂ ಐತೆ. ಅದಕ್ಕೆ ಸುಮ್ಮನೆ ಅವನೇ. ಎಲ್ಲ ಮೆಹಂದಿ ತೋರ್ಸು. ಮೆಹಂದಿ ರಾತ್ರಿ ಬಿಡ್ಕೊಂಡಲ್ಲ. ವಾವ್ ಜಾನು ಎಷ್ಟು ಚೆನ್ನಾಗಿ ಬಿಟ್ಟವಳೆ ದೀಕ್ಷಾ. ನಮ್ಮ ದೀಕ್ಷಾ ನಮ್ಮ ಜಾನನ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ನನ್ನಷ್ಟೇ ಚೆನ್ನಾಗಿ ನೋಡ್ಕೊತಾಳೆ. ಸ್ವಲ್ಪ ಮೀನಿತ್ತು. ಮೀನು ಸಾಂಬಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿಬಿಟ್ಟು ಮೀನ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಮೀನನ್ನ ಫ್ರೈ ಮಾಡಿಬಿಟ್ಟು ತರಕಾರಿ ಸಾಂಬಾರು ಮಾಡಿದೆ. ಊಟನೂ ಆಯಿತು. ಸ್ವಲ್ಪ ಹೊರಗಡೆ ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ಬಂದು ನೋಡ್ತೀನಿ ಬ್ರಹ್ಮಕಮಲ ಎಷ್ಟು ಚೆನ್ನಾಗಿ ಅರಳಿತ್ತು. ಈ ಸುಗಂಧರಾಜನೂ ಅಷ್ಟೇ ತುಂಬ ಹೂ ಅರಳಿತ್ತು. ಅದು ನೋಡೋಕ್ಕೆ ರಾತ್ರಿ ಹೊತ್ತಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ, ಈ ಬ್ರಹ್ಮಕಮಲ ಬಂದ್ಬಿಟ್ಟು ನಾನು ನೆಲಕ್ಕೆ ಹಾಕಿಲ್ಲ, ಇದನ್ನು ಪಾಟಲ್ಲಿ ಹಾಕಿದ್ದೀನಿ. ಹಂಗೂ ತುಂಬ ಹೂ ಬಂದಿತ್ತು. ಈ ಟೈಮಲ್ಲಿ ಬ್ರಹ್ಮಕಮಲ ತುಂಬ ಚೆನ್ನಾಗಿ ಅರಳುತ್ತೆ. ಈ ಸೋನೆಗಾಲದಲ್ಲೇ ಜಾಸ್ತಿ ಹೂ ಅರಳೋದಿದು. ಬ್ರಹ್ಮಕಮಲ ನೋಡ್ತಾ ಇದ್ರೇ ನನಗೆ ದೇವ್ರಿಗೆ ಇಡಬೇಕು ಅನ್ನಿಸ್ತಾ ಇತ್ತು. ಆವಾಗ ಒಂದು ಜಗ್ ನೀರು ಹಾಕ್ಬಿಟ್ಟು ನೈಟ್ ಕೀಳಬಾರ್ದು ಅಂತಾರೆ. ನನಗಿರೋಕ್ಕಾಗಲಿಲ್ಲ. ಒಂದು ಜಗ್ ನೀರು ಹಾಕ್ಬಿಟ್ಟು ಒಂದು ಹೂವು ಕಿತ್ಕೊಂಡು ನಾನು ದೇವ್ರ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ಒಳಗಡೆ ತಗೊಂಡೋದೆ. ಹೂವಿನ ಜನ್ಮ ಸಾರ್ಥಕ ಆಗೋದು ಅದು ದೇವ್ರ ಮುಡಿಗೆ ಸೇರಿದಾಗ, ಮತ್ತು ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಅದು ಮಕ್ಕಳಾದಾಗ ಅಂತ ದೊಡ್ಡವ್ರು ಹೇಳ್ತಾರೆ. ಮೊದಲನೇ ಸಾರಿ ಹೂ ಬಿಟ್ಟಿರೋದ್ರಿಂದ ಅದನ್ನು ದೇವ್ರ ಮುಡಿಗೆ ಇಡಬೇಕು ಅಂತ ಅಂದ್ಬಿಟ್ಟು ದೇವ್ರ ಮನೆಗೆ ತಗೊಬಂದೆ ನಾನು ನೈಟೇ. ಬೆಳಗ್ಗೆ ಹೊತ್ತು ಇಡೋಣ ಅಂದರೆ ಅದು ಬೆಳಗ್ಗೆ ಹೊತ್ತಿಗೆ ಬಾಡೋಗ್ಬಿಡುತ್ತಲ್ವ, ಅದಕ್ಕೆ. ನಮ್ಮ ವೀಡಿಯೋಸ್ನ ತುಂಬ ಜನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೀನಿ. ಪ್ಲೀಸ್ ಲೈಕ್ ಮಾಡಿಬಿಟ್ಟು ವೀಡಿಯೋಸ್ನ ನೋಡಿ. ನೀವು ಲೈಕ್ ಮಾಡೋದು ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಾಳೆ ಶಿವಮೊಗ್ಗ ಹೋಗೋದಿದೆ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.